ಸ್ನೇಹಿತರೆ ನೋಡಿ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸ್ಲೀವನ್ನು ಯಾವ ರೀತಿ ಪರ್ಫೆಕ್ಟಾಗಿ ಕಟ್ ಮಾಡ್ಬೇಕನ್ನ ತೋರಿಸ್ತೀನಿ. ಸ್ನೇಹಿತರೆ ನೋಡಿ, ತುಂಬ ಜನಕ್ಕೆ ಈ ಸ್ಲೀವ್ ಕಟ್ಟಿಂಗಲ್ಲಿ ತುಂಬ ಕನ್ಫ್ಯೂಷನ್ ಇರುತ್ತೆ. ಏನಂದರೆ ಪ್ರಾಬ್ಲಮ್ ಕೂಡ ಫೇಸ್ ಮಾಡ್ತಾರೆ ಸ್ನೇಹಿತರೆ. ಈಗ ನೋಡಿ, ಅಳತೆ ಬ್ಲೌಸ್ ಕೊಟ್ಟಾಗ ಕೂಡ ಅಷ್ಟೇ ನಿಮಗೆ ಕಸ್ಟಮರು ಸ್ವಲ್ಪ ತೋಳಲ್ಲಿ ರಿಂಕಲ್ಸ್ ಬರುತ್ತೆ ಅಂತ ಹೇಳಿರ್ತಾರೆ. ಬಗಲಿಂದ ಮುಂದ್ಗಡೆಗೆ ಸ್ಲೀವಲ್ಲಿ ಸ್ವಲ್ಪ ಲೂಸ್ ಬರುತ್ತೆ ಅಂತ ಹೇಳ್ತಾರೆ, ರಿಂಕಲ್ಸ್ ಬರುತ್ತೆ. ಆಮೇಲೆ ಬಗಲ್ದು ಫ್ರಂಟ್ ಸೈಡು ಹಾಗೆ ಬ್ಯಾಕ್ ಸೈಡು ಜಾಸ್ತಿ ಬಟ್ಟೆ ಉಳಿಯುತ್ತೆ. ನೋಡಿ, ಈ ಥರ ಪ್ರಾಬ್ಲಮ್ ಆದಾಗ ನಿಮಗೆ ಸ್ಲೀವನ್ನು ನೀವು ಪರ್ಫೆಕ್ಟ್ ಕಟ್ ಮಾಡಿಲ್ಲ ಅಂತ ಅರ್ಥ. ನೋಡಿ, ನಾನು ನಿಮಗೆ ಸ್ಲೀವನ್ನು ಈ ಫುಲ್ ಲೆಂತ್ ಸ್ಲೀವ್ ಅಂದರೆ ಒಂದು ಎಲ್ಬೋ ಲೆಂತ್ ಸ್ಲೀವನ್ನು ನಾನು ಯಾವ ರೀತಿ ಕಟ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನೋಡಿ, ಸೇಪು ನಾವು ಏನು ಮಾಡ್ತೀವಲ್ಲ ಅದು ಕೂಡ ಪರ್ಫೆಕ್ಟಾಗಿರಬೇಕು ಸ್ನೇಹಿತರೆ. ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಪರ್ಫೆಕ್ಟಾಗಿ ಕಟ್ ಮಾಡಬೇಕು ಅನ್ನೋದನ್ನು. ನೋಡಿ, ಸ್ಲೀವ್ ಲೆಂತ್ ಬಂದು ಸ್ನೇಹಿತರೆ ಇದು 10 ಇಂಚಿದೆ. ಹಾಗೆ ನಿಮಗೆ ಆರ್ಮೋಲ್ ಲೂಸಿಂಗ್ ಬಂದು 15.5 ಇಂಚು ಆರ್ಮೋಲ್ ಲೂಸಿಂಗ್ ಇದೆ. ನಾನು ಮೊದಲಿಗೆ ನೋಡಿ ಲೆಂತನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಸ್ಟ್ರೈಟ್ ಮಾಡಲಿಕ್ಕೆ ಒಂದು ಲೈನನ್ನು ಹಾಕೊಂಡಿದ್ದೀನಿ ನಾನು ಇವಾಗ ಬಂದು 1/2 ಇಂಚು, ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ನಾನು 1/2 ಇಂಚು ಮಾರ್ಜಿನ್ಗೋಸ್ಕರ ಒಂದು ಮಾರ್ಕ್ ಮಾಡ್ಕೊತೀನಿ. 1/2 ಇಂಚು ಅಥವಾ 3/4 ಇಂಚುವರೆಗೂ ನಾನು ಮಾರ್ಕ್ ಮಾಡ್ಕೊತೀನಿ. ನೋಡಿ, 3/4 ಇಂಚಿಗೆ ಒಂದು ಲೈನನ್ನು ಹಾಕ್ತಾ ಇದ್ದೀನಿ. ಇವಾಗ ಇದ್ರದ್ದು ಟೋಟಲ್ ಲೆಂತ್ ಬಂದು ಸ್ನೇಹಿತರೆ 10 ಇಂಚಿದೆ. ನೋಡಿ, 10ಕ್ಕೆ ನಾವು 1/2 ಇಂಚನ್ನು ಮಾರ್ಜಿನನ್ನು ಆ್ಯಡ್ ಮಾಡಿ 10.5 ಇಂಚಿಗೆ ನಾವು ಮಾರ್ಕ್ ಮಾಡ್ಕೋಬೇಕು. ಕೆಳಗಡೆ ಕೂಡ ಅಷ್ಟೇ ನೋಡಿ 10.5 ಇಂಚಿಗೆ ನಾನು ಒಂದು ಮಾರ್ಕನ್ನು ಹಾಕೋತಾ ಇದ್ದೀನಿ. ಹಾಗೆ ಇದಕ್ಕೆ ಮೊದಲು ಸ್ಟ್ರೈಟಾಗಿ ಒಂದು ಲೈನ್ ಹಾಕೊಂಬಿಡಿ. ಇದು ನಮ್ಮದು ಬಾಕ್ಸ್ ಆಯಿತು ಸ್ಲೀವ್ ಕಟ್ ಮಾಡಲಿಕ್ಕೋಸ್ಕರ. ಹಾಗೆ ನೋಡಿ, ಇವಾಗ ನಾವು ಇಲ್ಲಿ ಫಿಟ್ಟಿಂಗ್ ಬಂದು ಸ್ನೇಹಿತರೆ ಇದು 10 ಇಂಚಿದೆ. 10 ಅಂದರೆ ನಮಗೆ ಒಂದು ಸೈಡ್ ಬಂದು 5 ಇಂಚ್ ಆಗುತ್ತೆ. ನೋಡಿ, 5 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊತೀನಿ. 1/4 ಇಂಚು ಲೂಸ್ ಇಟ್ಕೊತಾ ಇದ್ದೀನಿ, 5ಕ್ಕೆ ಕಾಲಿಗೆ ಇಟ್ಕೊತಾ ಇದ್ದೀನಿ. ಹಾಗೆ ನಾನು ಬಂದು 1.5 ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇವಾಗಲೇ ನೋಡಿ, ಮೇನ್ ಇಂಪಾರ್ಟೆಂಟ್ ಇರೋದು ನಾವು ಕ್ಯಾಫ್ ಹೈಟನ್ನು ಎಷ್ಟು ಇಡಬೇಕು ಅನ್ನೋದೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ನೋಡಿ, ನಮಗೆ 5 ಇಂಚಿಂದ ಮೇಲ್ಗಡೆ ಬಂದು ಚೆಸ್ಟ್ ಮೆಜರ್ಮೆಂಟ್ ಇರುತ್ತಲ್ಲ, ಅದನ್ನು 10ನೇ 1 ಭಾಗ ನಾವು ಇಲ್ಲಿ ಇಡಬೇಕಾಗುತ್ತೆ. 5 ಇಂಚು ಒಳಗಿನ ಸ್ಲೀವ್ಗಳಿಗೆ ಬೇರೆ ಥರ ಮೆಥಡ್ ಇದೆ ಸ್ನೇಹಿತರೆ. ನಾನು ನಿಮಗೆ ಹೇಳ್ತಾ ಇದ್ದು 5, 6, 7, 8, 9 ಅಲ್ಲಿಂದ ಇತ್ಲಾಗ ಲೆಂತ್ ಏನು ಬರುತ್ತಲ್ಲ ಅದ್ರ ಮೇಲೆ ಮಾತ್ರ ನಾವು ಪ್ರತಿಯೊಂದು ಕೂಡ ನಾವು ಬಾಡಿ ಮೆಜರ್ಮೆಂಟ್ ಏನಿರುತ್ತೆ ನೋಡಿ, ಇವಾಗ 36 ಚೆಸ್ಟ್ ಮೆಜರ್ಮೆಂಟ್ ಇದ್ದರೆ ಅದನ್ನು ನಾವು ಡಿವೈಡ್ ಬೈ 10 ಮಾಡಿದರೆ ನಮಗೆ ಬಂದು 3.6 ಬರುತ್ತೆ. 3.4ರಿಂದ 3.6ವರೆಗೂ ನಾವು ಇಡ್ಬೋದು. ಹಾಗಾಗಿ ನೋಡಿ, ಇದು ಚೆಸ್ಟ್ ಸೈಜ್ ಬಂದು ಇದು 36. ಬ್ಲೌಸ್ನ ಚೆಸ್ಟ್ ಮೆಜರ್ಮೆಂಟ್ ಬಂದು 36 ಇಂಚಿದೆ. ನಾನು ಇವಾಗ 36 ಬ್ಲೌಸ್ಗೆ ನಾನು ಯಾವ ರೀತಿ ಕಟ್ ಮಾಡೋಣ ಅಂತ ನೋಡೋಣ. ನೋಡಿ, ಮೊದಲಿಗೆ ಬಂದು ಕ್ಯಾಪ್ ಹೈಟು. ನೋಡಿ, ಕ್ಯಾಪ್ ಹೈಟ್ ಬಂದು ನಾನು ನಿಮ್ಗೆ ಹೇಳಿದೆ 36 ಮೆಜರ್ಮೆಂಟ್ ಚೆಸ್ಟ್ ಮೆಜರ್ಮೆಂಟು. ಇದಕ್ಕೆ ನಾನು 3.5 ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ, 3.5 ಅಂದರೆ 3.5 ಇಂಚು. ನಾನು ಮೊದಲಿಗೆ ಒಂದು ಈ ರೀತಿ ನೀವು ಲೈನ್ ಹಾಕೊಂಬಿಡಿ ಸ್ನೇಹಿತರೆ. ನೋಡಿ, ಇವಾಗ ನಾನು ಆರ್ಮೋಲ್ ಬಂದು 15.5 ಇಂಚು ಹಾರ್ಮೋಲ್ ಲೂಸಿಂಗ್ ಇದೆ. ಹಾರ್ಮೋಲ್ ಲೂಸಿಂಗು 15.5 ಇಂಚಿದೆ. ನೋಡಿ, ನಾನು ಬ್ಲೌಸ್ ಕಟ್ ಮಾಡಿದ್ದೀನಿ, ತೋರಿಸ್ತೀನಿ ಅದರಲ್ಲಿ ಎಷ್ಟಿದೆ ಅಂತೇಳಿ. ನೋಡಿ, ನಾವು ಬ್ಯಾಕ್ ಪಾರ್ಟನ್ನು ತೊಗೊಂಡಿದ್ದೀನಿ. ಇವಾಗ ಆರ್ಮೋಲ್ ಲೂಸನ್ನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ನೀವು ಅಳತೆ ಬ್ಲೌಸ್ ಕೊಟ್ಟಾಗ ನಿಮ್ಗೆ ಈಸಿಯಾಗಿ ಸಿಕ್ಬಿಡುತ್ತೆ. ಬಟ್ ಇದು ಅಳತೆ ಬ್ಲೌಸ್ ಅಲ್ಲ, ಹಾಗಾಗಿ ನಾನು ಕಟ್ ಮಾಡಿದ್ದೀನಿ ಬಾಡಿ ಮೆಜರ್ಮೆಂಟ್ ಮೇಲೆ. ನೋಡಿ, ನಾನು ಚೆಕ್ ಮಾಡ್ಕೊತೀನಿ ಆರ್ಮೋಲ್ ಎಷ್ಟಿದೆ ಅಂತೇಳಿ. ನೋಡಿ, 7.75 ಅಂದರೆ 15.5 ಇಂಚು ಆರ್ಮೋಲ್ ರೌಂಡಿಂಗ್ ಅನ್ನೋದು ನಮಗೆ ಬೇಕಾಗುತ್ತೆ. ಅಷ್ಟಕ್ಕೆ ನಾವು ಇವಾಗ ಬ್ಲೌಸನ್ನು ಕಟ್ ಮಾಡ್ಕೋಬೇಕು. ನೋಡಿ, ಅದನ್ನು ಯಾವ ರೀತಿ ಮಾರ್ಕ್ ಮಾಡೋದಂದರೆ ನೋಡಿ, 15.5 ನಾವು 2 ಭಾಗ ಮಾಡಿದರೆ ಎಷ್ಟಾಗುತ್ತೆ? 7.75 ಆಗುತ್ತೆ. ನೋಡಿ, ನಾನು 7.75ಗೆ ಇಲ್ಲಿ ನೀಟಾಗಿ ಇಟ್ಕೊಂಡಿದ್ದೀನಿ, ಗೊತ್ತಾಗ್ತಿದೆ ಅನ್ಕೊಂಡಿದ್ದೀನಿ. ನೋಡಿ, ಇಲ್ಲಿ 7.75ಗೆ ನಾನು ಕರೆಕ್ಟಾಗಿ ಈ ಪಾಯಿಂಟ್ಗೆ ಇಟ್ಕೊಂಡು ಇಲ್ಲಿಂದ 7.75ಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. ಈ ರೀತಿ ಇದು ತುಂಬ ಈಸಿ ಮೆಥಡು ನಿಮಗೆ. ನೋಡಿ, ಈ ರೀತಿ ನೀವು 7.75 ಇಂಚಿಗೆ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಮಾರ್ಕ್ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ ಕೂಡ ಅಳತೆ ಬ್ಲೌಸ್ ಪ್ರಕಾರ ಬಾಡಿ ಮೆಜರ್ಮೆಂಟ್ಗೆ ಇದು ಕರೆಕ್ಟ್ ಆಗುತ್ತಲ್ಲ ಬ್ಲೌಸ್ ಅಂತೇಳಿ. ನೋಡಿ, 1.5 ಇಂಚು ನಾನು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ, ಇದಕ್ಕೆ ನಾವು ಎಲ್ಬೋ ಸ್ಲೀವ್ ಅಂತ ಅದಕ್ಕೆ ಹೇಳಿದ್ವಿ ಸ್ನೇಹಿತರೆ. ನಮಗೆ 5 ಇಂಚಿಂದ ಒಳಗಡೆ ನಾವು ಈ ಥರ ಸ್ಕೇಲೆಲ್ಲ ಯೂಸ್ ಮಾಡೋದು ಬೇಕಾಗಿಲ್ಲ. ಬಟ್ ಇದು ಎಲ್ಬೋ ಲೆಂತ್ ಇರೋ ಸ್ಲೀವ್ಗೆಲ್ಲ ನಾವು ಕ್ರಾಸ್ ಸ್ಕೇಲನ್ನು ಕಂಪಲ್ಸರಿ ನಾವು ಯೂಸ್ ಮಾಡ್ಕೊಳ್ಳೇಬೇಕು. ನೋಡಿ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ನೀವು ಮಾರ್ಕನ್ನು ಸ್ವಲ್ಪ ಎಲ್ಬೋ, ಅದಕ್ಕೆ ಹೇಳೋದು ಅದು ಎಲ್ಬೋವರೆಗೆ. ಅಂದರೆ ನೋಡಿ, ಕ್ರಾಸಲ್ಲಿ ಸೀಮ್ ಇರುತ್ತೆ, ಲೂಸ್ ಅನ್ನೋದಿರುತ್ತೆ. ಹಾಗಾಗಿ ನಾವು ಕ್ರಾಸ್ ಸ್ಕೇಲಲ್ಲಿ ನೀವು ಸ್ಟ್ರೈಟಾಗಿ ಮಾಡ್ಕೊಂಡ್ರೂ ಕೂಡ ನೀವು ಸ್ಟಿಚಿಂಗಲ್ಲಿ ಕೂಡ ಈ ರೀತಿ ನೀವು ಮಾಡ್ಕೋಬೋದು. ನೋಡಿ, ನಾನು ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಬಂದು ಸ್ನೇಹಿತರೆ, ನಾವು ಈ ಸೇಪನ್ನು ಮೇನ್ ಇಂಪಾರ್ಟೆಂಟ್ ಬಂದು ಇದೇ ನಾವು ಮಾರ್ಕ್ ಮಾಡೋಕ್ಕಾಗಿರೋದು. ಇವಾಗ ನೋಡಿ, ಇವೆರಡು ಸೆಂಟ್ರಿಗೆ ಮೊದಲಿಗೆ ಒಂದು ಲೈನ್ ಹಾಕ್ತಾ ಇದ್ದೀನಿ.
ನೋಡಿ 3.5 ಇಂಚಿದೆ. 3.5 ಅರ್ಧ ಬಂದು ನಮಗೆ ಎಷ್ಟಾಗುತ್ತೆ, 1.25 ಇಂಚು ಸೆಂಟ್ರ್ ಪಾಯಿಂಟು. ನೋಡಿ ಇದಕ್ಕೆ ಒಂದು ಸ್ಟ್ರೈಟಾಗಿ ಮೊದಲಿಗೆ ಲೈನ್ ಹಾಕ್ಕೊಳ್ಳಿ. ನೋಡಿ ಸ್ಟ್ರೈಟಾಗಿರಬೇಕು, 1.25 ಇಂಚಿಗೆ ಎಲ್ಲ ಕಡೆಗೂ. ಓಕೆ, 1.25 ಇಂಚಿಗೆ ಮೊದಲಿಗೆ ಒಂದು ಲೈನ್ ಹಾಕೊಂಡಿದ್ದೀನಿ. ಇವಾಗ ಸ್ನೇಹಿತರೆ ನೋಡಿ ಇಲ್ಲಿ ನಮಗೆ ಲೂಸ್ ಎಷ್ಟು ಬಂತು ನೋಡಿ. ನಾವು ಇಲ್ಲಿ ಈ ಕಡೆಯಿಂದ ಇಟ್ಟಾಗ ನಮಗೆ 7.25 ಇಂಚು ನಮಗೆ ಆರ್ಮೋಲ್ ಲೂಸ್ ಬೇಕಾಯಿತು ಒಂದು ಸೈಡ್ ಬಂದು. ಇವಾಗ ನೋಡಿ ಇದು ಸ್ಟ್ರೈಟ್ ಇಟ್ಕೊಂಡಾಗ ಎಷ್ಟಿದೆ, 7 ಇಂಚಿದೆ. ಇಲ್ಲಿ ಕೂಡ ಅಷ್ಟೇ ನೋಡಿ 7 ಇಂಚಿಗೆ ನಾನು ಒಂದು ಮಾರ್ಕನ್ನು ಮಾಡಿಕೊಂಡು ಇದನ್ನು ಬಾಕ್ಸ್ ಮಾಡ್ಕೊಳ್ಳಿ ಮೊದಲಿಗೆ. ನೋಡಿ ಇದನ್ನು ಈ ಥರ ನೀವು ಟ್ರೈ ಮಾಡಿ ಒಂದು 2-3 ಬ್ಲೌಸ್ಗೆ ಸ್ಟಿಚ್ ಮಾಡಿ, ನಂತರ ನಿಮಗೆ ಆಟೋಮೆಟಿಕ್ಲಿ ಬರುತ್ತೆ ಇದು. ನೋಡಿ ಇವಾಗ ನಾವು ಈ ಬಾಕ್ಸನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಇವಾಗ ಬಂದು ನೋಡಿ ಸ್ನೇಹಿತರೆ ಇದು ಎಷ್ಟಿದೆ, 7 ಇಂಚಿದೆ. 7 ಸೆಂಟ್ರಿಗೆ ಬಂದು ಇನ್ನೊಂದು ಮಾರ್ಕನ್ನು ಮಾಡ್ಕೋಬೇಕು. ನೋಡಿ 7 ಅಂದರೆ 3.5 ಇಂಚ್ ಆಗುತ್ತೆ. ನೋಡಿ 3.5 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಅದಕ್ಕೆ ನಾನು ನಿಮಗೆ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಲೈನನ್ನು ಬಾಕ್ಸನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿದ್ರಾ? ಹಾಗೆ ನೋಡಿ ಸ್ನೇಹಿತರೆ, ಇವಾಗ ನಿಮಗೆ ಸೇಪಿಗೆ ನೀವು ಈ ಥರ ಪರ್ಫೆಕ್ಟಾಗಿ ಬರುತ್ತೆ. ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಒಂದು ಲೈನನ್ನು, ಕ್ರಾಸ್ ಲೈನನ್ನು ಹಾಕೋಬೇಕು ನೀವು. ನೋಡಿ ಈ ರೀತಿ ನೀವು ಕ್ರಾಸ್ ಲೈನನ್ನು ಹಾಕೊಂಬಿಡಿ. ಒಂದು ನಿಮಗೆ ಈಸಿ ಮೆಥಡಲ್ಲಿ ಸೇಪ್ ಅನ್ನೋದೈತಲ್ಲ ಪರ್ಫೆಕ್ಟಾಗಿ ಬರುತ್ತೆ ಈ ರೀತಿ ಮಾರ್ಕ್ ಮಾಡೋದ್ರಿಂದ. ಹಾಗೆ ನೋಡಿ ಇದ್ರ ಸೆಂಟ್ರಿಗೆ ನಾವು ಇನ್ನೂ ಒಂದು ಬಾಕ್ಸನ್ನು ಮಾಡ್ಕೋಬೇಕು. ನೋಡಿ 3.5 ಇಂಚಿದೆ, ಅದ್ರ 3.5 ಸೆಂಟ್ರಿಗೆ ಬಂದು ನಮಗೆ ಎಷ್ಟಾಗುತ್ತೆ, 1.25 ಇಂಚು. ನೋಡಿ ಇಲ್ಲಿ ಇದರ ಟೇಪ್ ಹಿಡ್ಕೊಂಡೆ ತೋರಿಸ್ಬಿಡ್ತೀನಿ ನಾನು ನಿಮಗೆ. ನೋಡಿ 1.25 ಇಂಚು ಮಾರ್ಕಿಂಗ್ ಆಯ್ತು. ಇಲ್ಲಿಗೆ ಒಂದು ಬಾಕ್ಸನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಬಾಕ್ಸು ತುಂಬ ಇಂಪಾರ್ಟೆಂಟು ನಾವು ಮಾರ್ಕಿಂಗಿಗೋಸ್ಕರ. ನೋಡಿ ಇವಾಗ ನಾವು ಸೇಪ್ ಮಾರ್ಕಿಂಗ್ ಮಾಡ್ಕೊಳಕ್ಕೋಸ್ಕರ ನಮಗೆ ಈ ಸ್ಕೇಲು ತುಂಬ ಇಂಪಾರ್ಟೆಂಟು. ಹೊಸಬ್ರಿಗೆ ಇದ್ದರೆ ಇದು ಖಂಡಿತ ಕಂಪಲ್ಸರಿ ಈ ರೀತಿ ನೀವು ಪರ್ಫೆಕ್ಟಾಗಿ ಕಟ್ ಮಾಡ್ಬೇಕಂದ್ರೆ ನಮಗೆ ಈ ಸ್ಕೇಲು ಬೇಕೇ ಬೇಕು. ನೋಡಿ ಇವಾಗ ನಾನು ಇಲ್ಲಿಂದ ಮಾರ್ಕ್ ಮಾಡ್ಕೊತಾ ಇದ್ದೀನಿ, ಇಲ್ಲಿಂದ ಹಿಡ್ಕೊತಾ ಇದ್ದೀನಿ. ನೋಡಿ ಮೊದಲಿಗೆ ಬಂದು ಈ ನಾವು ಸೆಂಟ್ರ್ ಮಾರ್ಕ್ ಏನು ಮಾಡ್ಕೊಂಡಿದ್ದೀವಿ, ಇಲ್ಲಿಗೆ ನಾವು ಮೊದಲಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಈ ಸ್ಕೇಲಲ್ಲಿ ಈಸಿಯಾಗಿ ನಿಮಗೆ ಸೇಪ್ ಅನ್ನೋದು ಸಿಕ್ಬಿಡುತ್ತೆ ನೋಡಿ. ಓಕೆ, ಇವಾಗ ಬಂದು ಸ್ನೇಹಿತರೆ ನೋಡಿ ಇಲ್ಲಿಂದ ನಾವು ಇಲ್ಲಿ ಸೇರಿಸಬೇಕು. ಬಟ್ ಇಲ್ಲಿ ಏನಂದರೆ ಒಂದು 1/2 ಇಂಚು ಅಥವಾ 3/4 ಇಂಚು ನೀವು ಮೇಲ್ಗಡೆಗೆ ನೀವು ಸ್ಕೇಲನ್ನು ಇಡಬೇಕು. ಇಲ್ಲಿಗೆ ಎಂಡ್ ಮಾಡಬಾರ್ದು. ನೋಡಿ ಈ ರೀತಿ ನೀವು ಒಂದು 1/2 ಇಂಚು 3/4 ಇಂಚುವರೆಗೂ ನಾವು ಇಲ್ಲಿ ಈ ರೀತಿ ಸೇಪ್ಗೋಸ್ಕರ ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ನಮಗೆ ಪರ್ಫೆಕ್ಟಾಗಿ ಬರಬೇಕು. ನೀವು ಸ್ಕೇಲ್ ಇಟ್ಕೊಂಡ್ಬಿಟ್ರೆ ಈಸಿಯಾಗಿ ನಿಮಗೆ ಸೇಪ್ ಅನ್ನೋದು ಸಿಕ್ಬಿಡುತ್ತೆ, ನಿಮಗೆ ಗೊತ್ತಾಗ್ಬಿಡುತ್ತೆ. ನೋಡಿ ನಾವು ಈ ಥರ ಸ್ಕೇಲ್ ಇಟ್ಕೊಂಡ್ರೆ ನಮಗೆ ಈ ಸೇಪ್ ಬರುತ್ತೆ ಅನ್ನೋದೇಳಿ. ನೋಡಿ ಇವಾಗ ನಾವು ಈ ಸೇಪನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ. ನೋಡಿ ನಾವು ಇವಾಗ ಕ್ರಾಸಲ್ಲಿ ಒಂದು ಲೈನ್ ಹಾಕೊಂಡಿದ್ದೀವಿ. ನೋಡಿ ಈ ಲೈನು ಇಲ್ಲಿ ಸೆಂಟ್ರ್ ಬರುತ್ತೆ. ಸೆಂಟ್ರಿಂದ 1/2 ಇಂಚು ನಾವು ಒಳಗಡೆಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ 1/2 ಇಂಚು ಇಲ್ಲಿ ಒಳಗಡೆಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ 1/2 ಇಂಚು ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ತುಂಬ ಇಂಪಾರ್ಟೆಂಟ್ ಇದು ನಮಗೆ ಇದು ಬ್ಯಾಕ್ ಸೇಪ್ ಅನ್ನೋದು ಬರುತ್ತೆ. ನೋಡಿ ಇಲ್ಲಿಗೆ ನಾವು ಈ ಥರ ಸ್ಕೇಲು ಇಲ್ಲಿಂದ ಬರಬೇಕು. ನೋಡಿ ಇದು ಮೇಲ್ಗಡೆ ಜಾಯಿಂಟಿ ಬೇಡ ನಮಗೆ. ಇಲ್ಲಿಗೆ ಏನು ಸೆಂಟ್ರ್ ಬಂತಲ್ಲ ಇಲ್ಲಿಂದ ನಾವು ಇವಾಗ ಮಾರ್ಕನ್ನು ಮಾಡ್ಕೋಬೇಕು. ನೋಡಿ ನಾವು ಫಸ್ಟ್ ಬಾಕ್ಸ್ ಮಾಡ್ಕೊಂಡಿದ್ದೀವಿ. ಇದನ್ನು ಈ ಸ್ಕೇಲ್ ಬಂದು ಫಸ್ಟಿಗೆ ಬಂದು ನಾವು ಇಲ್ಲಿಂದ ಇಟ್ಟಿದ್ದೀವಿ. ಇವಾಗ ಸೆಕೆಂಡ್ ಸ್ಕೇಲ್ ನಾವು ಬ್ಯಾಕ್ ಸೈಡ್ ಬಂದಿಗೆ ಇಲ್ಲಿಂದನೇ ಮಾರ್ಕ್ ಮಾಡ್ಕೋಬೇಕು. ನೋಡಿ ಇಲ್ಲಿಂದ ಸ್ಕೇಲನ್ನು ಈ ರೀತಿ ಇಟ್ಕೊಂಡ್ಬಿಟ್ರೆ ನಿಮಗೆ ಈಸಿಯಾಗಿ ನಮಗೆ ಬ್ಯಾಕ್ ಸೇಪ್ ಅನ್ನೋದು ಸ್ಕೇಲಲ್ಲಿ ಸಿಕ್ಬಿಡುತ್ತೆ ನೋಡಿ. ಓಕೆ, ಹಾಗೆ ಸ್ನೇಹಿತರೆ ನೋಡಿ ಇವಾಗ ಈ ಸೇಪನ್ನು ನಾವು ಇದಕ್ಕೆ ಸೇರಿಸ್ಬೇಕು ಈ ರೀತಿ. ನೋಡಿ ಇಲ್ಲಿ ನಮಗೆ ಸಿಕ್ಬಿಡುತ್ತೆ. ಸ್ಕೇಲ್ ಇಟ್ಬಿಟ್ರೆ ಇಷ್ಟು ನೀಟಾಗಿ ಪರ್ಫೆಕ್ಟಾಗಿ ಬಂದ್ಬಿಡುತ್ತೆ. ನೋಡಿ ನಮಗೆ ಇಲ್ಲಿ ಯಾವಾಗಲೂ ಸ್ಟ್ರೈಟ್ ಇರುತ್ತೆ. 1/4 ಇಂಚು ನೀವು ಒಳಗಡೆಗೆ ಈ ರೀತಿ ನೀವು ಮಾರ್ಕ್ ಮಾಡ್ಕೊಳ್ಳಿ. ಇದು 1/4 ಇಂಚು ಡೌನಿಂಗ್ ಇರಬೇಕು ಯಾವಾಗಲೂ. ಇಲ್ಲ ಅಂದರೆ ಈ ನೀವು ಜಾಯಿಂಟಲ್ಲಿ ಗೊತ್ತಾಗುತ್ತೆ ಸ್ನೇಹಿತರೆ, ಹಿಂಗೆ ಅಗಲ ಆಗಿಬಿಡುತ್ತೆ. ಹಾಗಾಗಿ ಈ 1/4 ಇಂಚು ಪ್ರತಿಯೊಂದು ಇದರಲ್ಲೂ ಕೂಡ ನೀವು ಇದನ್ನ ಫಾಲೋ ಮಾಡಲೇಬೇಕು. ಈ ರೀತಿ ನೀವು ಕಟ್ ಮಾಡ್ಕೊಳ್ಳಿ. ನೋಡಿ ನಾವು ಇವಾಗ ಸ್ಲೀವ್ದು ಪ್ಯಾಟರ್ನನ್ನು ರೆಡಿ ಮಾಡ್ಕೊಂಡಿದ್ದೀವಿ. ನೋಡಿ ಈ ರೀತಿ ನೀವು ಪ್ರತಿಯೊಂದು ಬ್ಲೌಸ್ ಕೂಡ ಅಂದರೆ 5 ಇಂಚ್ ಮೇಲಿರಬೇಕು ಪ್ರತಿ ಕೂಡ ಸ್ಲೀವ್ ಕೂಡ. ಅದಕ್ಕಿಂತ ಲೆಂತ್ ಇದ್ದರೆ ಈ ಮೆಥಡನ್ನು ನೀವು ಫಾಲೋ ಮಾಡಿ. 5 ಇಂಚಿನ ಒಳಗಡೆ ಸ್ಲೀವ್ ಲೆಂತು 5 ಇಂಚು ಅದಕ್ಕಿಂತ ಕಡಿಮೆ ಇದ್ದರೆ ಅದಕ್ಕೆ ಬೇರೆ ಥರ ಮೆಥಡ್ ಬರುತ್ತೆ ಸ್ನೇಹಿತರೆ. ನೋಡಿ ನಾವು ಇದೇ ಲೆಕ್ಕದ ಫಾಲೋ ಮಾಡಿದ್ರೆ ಇವಾಗ 3.5 ಇಂಚು ಏನಿದೆ ಸ್ಲೀವ್ ಲೆಂತ್ ಇದೆ. ಬಟ್ ನಮಗೆ ಚೆಸ್ಟ್ ಮೆಜರ್ಮೆಂಟ್ ಬಂದು 36 ಇದೆ. ಅವಾಗ ಏನು ಮಾಡಬೇಕು, ಅವಾಗ ಇಲ್ಲಿ ನಮಗೆ ಜಾಗನೇ ಸಿಗೋದಿಲ್ಲ. ಹಾಗಾಗಿ ನೋಡಿ ಅದಕ್ಕೆ ಬೇರೆ ಥರ ಕಟಿಂಗ್ ಮೆಥಡ್ ಇರುತ್ತೆ. ಇದ್ರದ್ದು ನಾನು ನಿಮಗೆ ಲೆಂತು ಇರೋದಕ್ಕೆ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ಹಾಗೆ ನೋಡಿ ಈ ಥರ ಸೇಪ್ ಕಟ್ ಮಾಡೋದ್ರಿಂದ ನಿಮಗೆ ಕಂಕಳಲ್ಲಿ ಸುಕ್ಕು ಅದು ಇದು ಲೂಸ್ನೆಸ್ ಏನೂ ಬರೋದಿಲ್ಲ. ನೋಡಿ ಇವಾಗ ನಾನು ಕಟ್ ಮಾಡ್ತಾ ಇದ್ದೀನಿ.
ನೋಡಿ ಸ್ನೇಹಿತರೆ, ಇದು ಬ್ಯಾಕ್ ಶೇಪ್ ಆಯಿತು. ಇದರಲ್ಲಿ ನಾವು ಫ್ರಂಟ್ ಶೇಪ್ ಕೂಡ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ನಮಗೆ ಅಳತೆ ಬ್ಲೌಸ್ ಕೊಟ್ಟು ಇಲ್ಲದೆ ಇರುವಾಗ ಬಾಡಿ ಮೆಜರ್ಮೆಂಟ್ ತಗೊಂಡಾಗ ನಾವು ಈ ರೀತಿ ಸ್ಲೀವನ್ನು ಕಟ್ ಮಾಡ್ಕೋಬೇಕು. ನೋಡಿ ಪರ್ಫೆಕ್ಟಾಗಿ ಶೇಪ್ ಅನ್ನೋದು ಎಷ್ಟು ನೀಟಾಗಿ ಬಂದಿದೆ ಅಂತೇಳಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸ್ನೇಹಿತರೆ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ.